ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಹಣಕಾಸಿನ ಸ್ಥಿತಿ ಬಹಳಷ್ಟು ಕಳಪೆ ಆಗಿರುತ್ತೆ. ನೀವು ದಿವಾಳಿ ಆಗಿರ್ತೀರ, ಏನೋ ವ್ಯಾವಹಾರಿಕವಾಗಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ, ಇದ್ದಕ್ಕಿದ್ದ ಹಾಗೆ ನಷ್ಟ, ಸಾಲದಂತಹ ಸಮಸ್ಯೆ, ದಿವಾಳಿತನ ಇವೆಲ್ಲ ಆವರಿಸ್ಕೊಂಡು ಆರ್ಥಿಕವಾದಂತಹ ಅಧಪತನಗಳು ಹೆಚ್ಚಾಗಿ ನಡೆಯುವಂಥ ಕೆಲವೊಮ್ಮೆ ಸಾಧ್ಯತೆಗಳಿರುತ್ತೆ. ಇದನ್ನು ಹೊರತುಪಡಿಸಿ ನೋಡಿ, ಯಾರಿಗೂ ಏನೋ ಸಹಾಯ ಮಾಡುವಂಥ ಒಂದು ನೆಪದಲ್ಲಿ, ದೃಷ್ಟಿಕೋನದಲ್ಲಿ, ನಿಮ್ಮ ಒಳ್ಳೆತನದಲ್ಲಿ ಹೋಗ್ತೀರ, ಮಧ್ಯಂತರದಲ್ಲಿ ಜಾಮೀನು ಆಗ್ತೀರ, ಯಾರೋ ಮಾಡಿದ್ದ ಕರ್ಮಕ್ಕೆ, ಯಾರೋ ಕೊಟ್ಟಿದ್ದ ಹಣಕ್ಕೆ ನೀವು ಮಧ್ಯದಲ್ಲಿ ಸಿಗಂಗೊಟ್ಟಿ ನಿಮ್ಮ ಜೀವನ ಅನ್ನೋದೇ ದುಃಖಮಯ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಇಂಥ ಒಂದು ವ್ಯವಸ್ಥೆಗಳು ಕೂಡ ನಿಮ್ಮನ್ನು ಆರ್ಥಿಕವಾದಂತಹ ದಿವಾಳಿತನಕ್ಕೆ ದೂಕಬಹುದು. ಹಾಗೆ ಮೊದಲಿಂದಲೂ ಕೂಡ ಸಮಸ್ಯೆ, ಉತ್ತಮವಾದಂತಹ ಕೆಲಸ ಇರೋದಿಲ್ಲ, ಕೆಲಸ ಮಾಡುವಂಥ ಒಂದು ಶೈಲಿ, ಬದ್ಧತೆ ಎಲ್ಲವೂ ಸ್ಪಷ್ಟವಾಗಿದ್ದರೂ ಕೂಡ ಆರ್ಥಿಕವಾಗಿ ಮುನ್ನಡೆ ಆಗ್ತಾ ಇರೋದಿಲ್ಲ. ಇನ್ನೇನು ಹಣಕಾಸಿನಲ್ಲಿ ಏನಾದರೂ ಒಂದು ಪರಿಸ್ಥಿತಿ ಪರಿವರ್ತನೆ ಆಗಬೇಕಂದ್ರೆ ಕೆಲವೊಂದು ದುಷ್ಟರಿಂದ ಕಾಡಾಟ ಶುರುವಾಗಿ ಆ ಆರ್ಥಿಕವಾದಂತಹ ಚೈತನ್ಯ ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಇದು ಕೂಡ ನಿಮ್ಮ ಹಣಕಾಸಿನ ದಿವಾಳಿತನಕ್ಕೆ ಕಾರಣ ಆಗ್ಬೋದು. ನೀವೊಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ಕೆಲಸದ ಆಳುಗಳು ನಿಮ್ಮ ಮಾತು ಕೇಳಲ್ಲ, ಕೆಲಸದವ್ರು ಇರೋದಿಲ್ಲ, ನಿಮಗೆ ಭಾಳಷ್ಟು ಆರ್ಡರ್ಸ್ಗಳು ಬರ್ಬೋದು, ಆದರೆ ಕೆಲಸದವರೇ ಸರಿ ಇರೋದಿಲ್ಲ. ಏನು ಮಾಡ್ತೀರಾ? ಇದರಿಂದನೂ ಕೂಡ ಹಣಕಾಸಿನಲ್ಲಿ ದಿವಾಳಿ ಆಗ್ಬೋದು ತಾವು. ಅಥವಾ ಕೆಲಸವೇ ಸಿಗ್ತಾ ಇರೋದಿಲ್ಲ, ಆಳುಗಳಿಗೆ ಸಂಬಳ ಕೊಡುವಷ್ಟು ಶಕ್ತಿ ಸಾಮರ್ಥ್ಯ ಇರೋದಿಲ್ಲ, ಇದರಿಂದನೂ ಕೂಡ ಆರ್ಥಿಕವಾಗಿ ದಿವಾಳಿ ಆಗ್ಬೋದು. ಅದು ಏನೇ ಇರಲಿ, ವ್ಯಾವಹಾರಿಕವಾದಂಥ ಒಂದು ಸ್ಥಿತಿಗಳಲ್ಲಿರ್ಬೋದು, ಹಾಗೆ ನಿಮ್ಮ ಮನೆತನದ ಪ್ರಶ್ನೆಗಳಲ್ಲಿರ್ಬೋದು, ಹಾಗೆ ನೀವು ಮಾಡಿಕೊಳ್ಳುವಂತಹ ಕೆಲವೊಂದು ಪ್ರಮಾದಗಳಾಗಿರ್ಬೋದು, ಈ ಸಾಲವೆಂಬಂತಹ ಈ ಭೂತಗಳೇನಿದ್ದಾವೆ ಇದರಿಂದನೂ ಕೂಡ ಆಗಿರ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಆರ್ಥಿಕವಾದಂತಹ ಶಕ್ತಿಗಳನ್ನು, ಸಮಸ್ಯೆಗಳನ್ನು ಸೃಷ್ಟಿಸ್ತಾ ದಿನೇ ದಿನೇ ಹಣಕಾಸಿನ ಪರಿಸ್ಥಿತಿ ಕದಡ್ತಾ ಹದಗೆಡಿಸುತ್ತಾ, ಹಾಗೆ ನಿಮ್ಮ ಸ್ಥಿತಿಯನ್ನು ಡೋಲಾಯಮಾನ ಮಾಡ್ಬೋದು, ಚಿಂತಾಜನಕ ಮಾಡ್ಬೋದು. ವಿಪತ್ತು, ಆಪತ್ತು, ರೋಗ, ರುಜಿನ ಬಾಧೆಗಳು ಕೂಡ ನಿಮ್ಮನ್ನು ಹಣಕಾಸಿನ ಸ್ಥಿತಿಗಳಿಗೆ ನೂಕಬಹುದು, ಸಾಲದಂತಹ ಪೀಡನೆಗೆ ತಳ್ಳಬಹುದು. ಹೀಗೆ ನಂಬಿಕೆ ದ್ರೋಹದಂಥ ವಿಷಯಗಳಾದಿ ಹಿಡ್ಕೊಂಡು ಈ ವ್ಯಾವಹಾರಿಕವಾದಂಥ ಒಂದು ಸಾಮರ್ಥ್ಯಗಳಾಗಿರಲಿ ಎಲ್ಲವೂ ಕೂಡ ಕಳಪೆ ಆದಾಗಲೇ ಈ ಒಂದು ಆರ್ಥಿಕವಾದಂತಹ ದಿವಾಳಿತನದ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ದರಿದ್ರ ಸ್ವರೂಪವಾಗಿ ಕಾಡಾಟ ಕೊಡುತ್ತೆ, ಪ್ರವೇಶ ಮಾಡುತ್ತೆ. ಇದರಿಂದ ನಿತ್ಯವೂ ನರಕ, ಜಂಜಾಟ, ಒಂದು ರೀತಿಯಲ್ಲಿ ಬೇಗುದಿ, ತಳಮಳ, ಎಷ್ಟೇ ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಹೋಗ್ತಾನೆ ಇರ್ತೀರ, ಮಾಡ್ತಾನೆ ಇರ್ತೀರ, ಆದರೆ ಪ್ರಯೋಜನಕ್ಕೆ ಬರ್ತಾ ಇರೋದಿಲ್ಲ. ದುಡಿತೀರ, ಆ ದುಡಿದಿದ್ದು ಬಡ್ಡಿ ಕಟ್ಟೆ ಜೀವನ ಸವಿಸ್ತೀರ. ಇದು ಒಂದು. ಅಥವಾ ಏನಾದರೂ ಒಂದು ರೀತಿಯಲ್ಲಿ ಪರಿಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಬೇಕನ್ನೋವಂಥ ಒಂದು ಹಠಕ್ಕೆ ಬಿದ್ದು ಹೋಗ್ತೀರ, ಅಲ್ಲೂ ಕೂಡ ಈ ಸಾಲ ಕೊಟ್ಟರು ಬಂದು ಕಿರಿಕಿರಿ ಮಾಡಿ ನಿಮ್ಮಿಂದ ಏನು ಸಮಸ್ಯೆ ಮಾಡಬೇಕು ಅದು ಮಾಡ್ತಾರೆ. ಈ ಕಡೆ ಅನ್ನದ ದಾರಿನೂ ಬಂದಾಗುತ್ತೆ, ಈ ಕಡೆ ದುಡಿಮೆನೂ ಹೋಗುತ್ತೆ, ಜೀವನವೇ ನಶ್ವರ ಆಗುತ್ತೆ. ಇಂಥ ಒಂದು ವಾತಾವರಣ, ಪರಿಸ್ಥಿತಿ, ಈ ಎಲ್ಲ ಸ್ಥಿತಿ ಗತಿ ಲಯಗಳನ್ನು ನಾವು ನೋಡ್ತಾ ಇದ್ದರೆ ಮನುಷ್ಯ ಎಷ್ಟು ನಿತ್ರಾಣ ಆಗಬೇಕು, ಎಷ್ಟು ಹೀನವಾಗಬೇಕು, ಎಷ್ಟು ದಾರಿದ್ರ್ಯ ಆಗಬೇಕು, ಆ ಒಂದು ಪರಿಸ್ಥಿತಿಗೆ ತಳ್ಳುವಂತಹ ದಿವಾಳಿತನನೇ ಇದು ಎಂಬುದಾಗಿ ಹೇಳ್ಬೋದು. ಸಂಪೂರ್ಣ ಸಾಲ ಮಾಡಿ ಎಲ್ಲರೂ ಓಡೋಗುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳಿರ್ತದೆ. ಹೀಗೆ ಈ ನಾವು ಮಾಡುವಂಥ ಪ್ರಮಾದಗಳೇ ಅತಿ ಹೆಚ್ಚಾಗಿ ಸಮಸ್ಯೆಗಳನ್ನು ತರುವಂಥದ್ದು. ಹಾಗಾಗಿ ಏನಾದರೂ ಇರಲಿ, ಹಣಕಾಸಿನ ಸ್ಥಿತಿಗಳನ್ನು ಬಹಳ ಜಾಗೃತಿಯಾಗಿರಿಸ್ಕೊಳ್ಬೇಕು. ಆಪದರ್ಥ ಧನಂ ರಕ್ಷೇತ್, ಅಂದರೆ ಆಪತ್ಕಾಲಕ್ಕೋಸ್ಕರನಾದರೂ ನಾವು ಹಣಕಾಸನ್ನು ಕೂಡಿಡುವಂಥ ಒಂದು ವ್ಯವಸ್ಥೆಗೆ ಹೋಗಬೇಕಾಗತ್ತೆ. ಇದನ್ನು ತಾವು ಮನನ ಮಾಡಿಕೊಳ್ಳಿ. ನೋಡಿ, ಇಂಥ ದಾರಿದ್ರ್ಯ ಸಮಸ್ಯೆಗಳು ನೀವು ಅನುಭವಿಸ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ವ್ಯಾಪಾರ ಅಂಗಡಿ ಮುಂಗಟ್ಟುಗಳಲ್ಲಿ ಈ ತಂತ್ರವನ್ನು ಮಾಡೋದ್ರಿಂದ ಆರ್ಥಿಕವಾದಂತಹ ದಿವಾಳಿತನದಿಂದ ತಾವು ತಪ್ಪಿಸ್ಕೊಳ್ಬೋದು. ಪ್ರತಿ ಭಾನುವಾರ ಮಾಡ್ತಾ ಹೋಗಿ. ವಿಶೇಷವಾಗಿ ಇದರ ಒಂದು ಫಲ ಅನ್ನೋದೇನಿದೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಒಂದಲ್ಲ ಒಂದು ಸ್ವರೂಪವಾಗಿ ಕಾಣುತ್ತೆ. ಎಲ್ಲಿ ಬಿದ್ದಿದ್ದೀರಾ ಆ ಜಾಗದಲ್ಲಿ ಪುನರ್ ತಾವು ಎದ್ದು ನಿಲ್ತೀರಾ.
ಹಾಗೆ ಯಾರಿಂದ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅದನ್ನು ಬಗೆಹರಿಸ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯಗಳು ಬರುತ್ತೆ. ನೋಡಿ, ತಂತ್ರಗಳು, ಮಂತ್ರಗಳು, ಪೂಜಾ ಶಕ್ತಿಗಳು, ಪ್ರಯೋಗಗಳು ನಿಮ್ಮ ಒಂದು ಆತ್ಮಬಲವನ್ನು ಕೂಡ ವೃದ್ಧಿ ಮಾಡುತ್ತೆ. ಹತಾಶವಾಗಿರ್ತಕ್ಕಂತಹ ಬದುಕಿನಲ್ಲಿ ಒಂದು ಆಶಾಕಿರಣವಾಗಿ ಈ ತಂತ್ರಗಳು ಕೂಡ ಗೋಚರ ಆಗುತ್ತೆ. ಹಾಗಾಗಿ ಈ ವಿಧಾನ ಏನಿದೆ ತಾವು ಅಳವಡಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲೋ ಅಥವಾ ಅಂಗಡಿಯಲ್ಲಿ ಪ್ರತಿ ಭಾನುವಾರ ಮಾಡ್ತಾ ಹೋಗಿ. ಖಂಡಿತ ದಿನೇ ದಿನೇ ಹಣಕಾಸಿನ ಸ್ಥಿತಿ ಅದ್ಭುತವಾಗಿ ಚೇತರಿಕೆ ಆಗುತ್ತೆ. ಸಾಲ ಮಾಡಿದರೆ ಸಾಲ ತಿರುತ್ತೆ, ವ್ಯವಹಾರ ಇಲ್ಲದಿದ್ದರೆ ವ್ಯವಹಾರ ಸರಿ ಹೋಗುತ್ತೆ, ಮನೆಯಲ್ಲಿ ಹಣ ಉಳಿತಾಯ ಇಲ್ಲದ್ರೆ ಎಲ್ಲವೂ ಸರಿ ಆಗುತ್ತೆ. ಮಾಡುವಂಥ ಶಕ್ತಿ, ಸಾಮರ್ಥ್ಯ, ಯುಕ್ತಿ, ಭಕ್ತಿ ನಿಮಗೆ. ಹಾಗಾಗಿ ತಿಳಿಸುವಂಥದ್ದು ಕರ್ತವ್ಯ, ತಿಳಿಸ್ತಾ ಇದ್ದೀರಿ, ಮಾಡಿ. ಭಾನುವಾರ ದಿವಸ ತಾವು ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಿ. ಆ ತಾಮ್ರದ ಪಾತ್ರೆಯಲ್ಲಿ ಪಚ್ಚಕರ್ಪೂರದ ಜೊತೆಗೆ ಪಚ್ಚಕರ್ಪೂರ, ಇದರ ಜೊತೆಗೆ ಗೋರಂಜನ, ಒಂದಷ್ಟು ಲವಂಗ, ಹಾಗೆ ಸ್ವಲ್ಪ ಕೇಸರಿ, ಹಾಗೆ ಶ್ರೀಗಂಧದ ಚಕ್ಕೆ, ಸಣ್ಣ ಸಣ್ಣ ಚಕ್ಕೆಗಳಾಗಿರ್ಬೋದು ಅಥವಾ ಪುಡಿ ಆಗಿರ್ಬೋದು, ಅಶ್ವಗಂಧ, ಇಷ್ಟನ್ನು ಸೇರಿಸಿ ಧೂಪದ ರೀತಿಯಲ್ಲಿ ಮಾಡಿ. ಅಂದರೆ ಏನು ಪಚ್ಚಕರ್ಪೂರ ಇರುತ್ತಲ್ಲ ಅದರ ಜೊತೆಗೆ ಬೆಳಗಿಸ್ಬಿಡಿ. ಇದು ಮನೆಯ ಒಳಗಡೆ ಸಂಪೂರ್ಣವಾಗಿ ಅದರ ಹೊಗೆ ಅಥವಾ ಧೂಪವನ್ನು ತಾವು ಸೋಸುವಂತೆ ಮಾಡಬೇಕು. ಇದು ಮನೆ ಇರ್ಬೋದು ಅಥವಾ ನಿಮ್ಮ ವ್ಯಾವಹಾರಿಕವಾದಂಥ ಸ್ಥಳ ಇರ್ಬೋದು. ಇದನ್ನು ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕವಾದಂತಹ ಏನು ಸಮಸ್ಯೆಗಳಿದೆ, ದಾರಿದ್ರ್ಯಗಳಾಗಿರ್ಬೋದು, ವಿಶೇಷವಾಗಿ ಗ್ರಹಗತಿಗಳ ದೋಷ ಆಗಿರ್ಬೋದು, ಕೆಟ್ಟ ದೃಷ್ಟಿಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ಥಿತಿಗತಿಗಳನ್ನು ಸಮಸ್ಯೆಗಳಿಗೆ ರೂಪಿಸ್ತಕ್ಕಂಥ ಕೆಲವೊಂದಿಷ್ಟು ಶತ್ರುವರ್ಗದ ಪೀಡನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ದೂರ ಆಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ. ಋಣಾತ್ಮಕವಾದಂತಹ ದೃಷ್ಟಿ, ದೋಷ, ದಾರಿದ್ರ್ಯ ತೊಲಗಿ ಧನಾತ್ಮಕವಾದಂತಹ ಅಂಶಗಳು ಗೋಚರ ಆಗುತ್ತೆ. ಹಾಗಾಗಿ ಇದನ್ನು ತಾವು ಮಾಡ್ಬೋದು. ಖಂಡಿತ ಇದರಿಂದ ಸಂಪೂರ್ಣವಾದಂಥ ಒಂದು ಅಭಿವೃದ್ಧಿ ಅನ್ನೋದು ಕಾಣ್ಬೋದು. ಮನೆಯಲ್ಲಿ ಏನು ಹಣಕಾಸಿನ ಸ್ಥಿತಿ ದಿವಾಳಿತನಕ್ಕೆ ಹೋಗ್ತಾ ಇದೆ ಅಥವಾ ಅಂಗಡಿಯಲ್ಲಿ ಹೋಗ್ತಾ ಇದೆ, ಅದರಿಂದ ಹೊರಗಡೆ ಬಂದೇ ಬರ್ತೀರ. ಇಷ್ಟು ವಿಧಾನವನ್ನು ತಾವು ಮಾಡಿ. ಖಂಡಿತ ಎಲ್ರಿಗೂ ಸಹ ಈ ಒಂದು ವಿಧಾನ ಒಳ್ಳೆಯದನ್ನು ತರಲಿ ಎಂಬುದಾಗಿ ಬೇಡ್ಕೊಳ್ತಾ, ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಫೋನ್ ಮಾಡ್ಕೊಂಡು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.